ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಕಷ್ಟು ಜನರ ಪ್ರಶ್ನೆ ಏನಪ್ಪಾ ಅಂದರೆ, ಗೃಹಲಕ್ಷ್ಮಿ 33ನೇ ಕಂತು ಪರಿಷ್ಕರಣೆಗೂ ಮೊದಲೇ ಹಣ ಬಿಡುಗಡೆ ಆಗುತ್ತಾ ಅಥವಾ ಗೃಹಲಕ್ಷ್ಮಿ ಪರಿಷ್ಕರಣೆ ಆದ ನಂತರ ಬಿಡುಗಡೆ ಆಗುತ್ತಾ? ಮತ್ತು ಈಗ ರೇಷನ್ ಕಾರ್ಡ್ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಗುಡ್ ನ್ಯೂಸ್ ಇದೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಇಂದಿರಾ ಕಿಟ್ ಬಗ್ಗೆನೂ ಸಹ ಈಗ ಆಲ್ರೆಡಿ ಸಚಿವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೂ ಸಹ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ 3 ವಿಷಯಗಳ ಬಗ್ಗೆ ನಿಮಗೆ ಇಂಪಾರ್ಟೆಂಟಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ 33ನೇ ಕಂತಿನ ಹಣ ಈಗ ಆಲ್ರೆಡಿ ದಿನದ ಹಿಂದೆನೇ ಬಿಡುಗಡೆ ಹಂತಕ್ಕೆ ಬಂದಿತ್ತು. ಅಂದರೆ ಈಗ ಆಲ್ರೆಡಿ ಪುಷ್ ಟು DBTಗೆ ಬಂದಾಗಿದೆ. ಪುಷ್ ಟು DBTಗೆ ಬಂದ ಮೇಲೆ ಎನಿ ಟೈಮ್ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಪರಿಷ್ಕರಣೆಗೆ ಸರ್ಕಾರ ಚಿಂತನೆ ನಡೆಸಿದೆ ಹೊರತು ಇವಾಗಲೇ ಪರಿಷ್ಕರಣೆ ಮಾಡಬೇಕು ಅಂತ ಯಾವಾಗಲೂ ಕೂಡ ಒಂದು ದಿನಾಂಕವನ್ನು ನಿಗದಿಪಡಿಸಿಲ್ಲ. ಹಾಗಾಗಿ ಪರಿಷ್ಕರಣೆ ಒಂದು ಸಮಯದಲ್ಲಿ ಆಗ್ಬೋದು, ಬಟ್ ಆದರೆ ಅದಕ್ಕಿಂತ ಮೊದಲೇ ಗೃಹಲಕ್ಷ್ಮಿ 33ನೇ ಕಂತಿನ ಹಣ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಬಿಡುಗಡೆ ಹಂತಕ್ಕೆ ಬಂದಿಲ್ಲ ಅಂದರೆ ಲೇಟ್ ಆಗ್ತಾ ಇತ್ತು, ಪರಿಷ್ಕರಣೆ ಆದಮೇಲೆ ಬರ್ತಿತ್ತು ಅನ್ಬೋದಿತ್ತು. ಬಟ್ ಆದರೆ ಇವಾಗ ಪರಿಷ್ಕರಣೆಗೂ ಮೊದಲೇ ಗೃಹಲಕ್ಷ್ಮಿ 33ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ರೇಷನ್ ಕಾರ್ಡು ಕೆಲವೊಂದೊಂದು ಈ BPL ಟು APL ಆಗಿದೆ. ದೊಡ್ಡ ಮಟ್ಟದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಪರಿಷ್ಕರಣೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ಸಚಿವರು ಏನು ಹೇಳಿದ್ದಾರೆ, ಆಹಾರ ಇಲಾಖೆ ಸಚಿವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಕ್ಕೆ ಹೋದರೆ, ಈಗ ಸದ್ಯಕ್ಕೆ ನಿಮಗೆ ರೇಷನ್ ಕಾರ್ಡ್ ಪರಿಷ್ಕರಣೆ ಯಾವುದೇ ರೀತಿ ರೇಷನ್ ಕಾರ್ಡ್ ಪರಿಷ್ಕರಣೆ ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕಾದು ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡ್ ಪರಿಷ್ಕರಣೆ ನಾವು ಇನ್ನೂ ಈ ಸದ್ಯಕ್ಕಂತೂ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೀವಿ. ಈಗ ಅರ್ಹತೆ ಇರುವಂಥವರಿಗೂ ಸಹ ರೇಷನ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ, ಕಟ್ ಆಗ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನು ಮಾಡೋದಿಲ್ಲ, ಸದ್ಯಕ್ಕೆ ಸ್ಥಗಿತ ಮಾಡಿದ್ದೀವಿ. ಮತ್ತು ಇಂದಿರಾ ಕಿಟ್ ಕೊಡಲಿಕ್ಕೂ ಸಹ ಈಗ ಎಲ್ಲವನ್ನು ಕೂಡ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಶೀಘ್ರದಲ್ಲೇ ನಿಮಗೆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ತೀವಿ. ಈಗ ತಮಿಳ್ನಾಡು ಥರ ನಾವು ಯಾವುದೋ ಒಂದು ಹಬ್ಬಕ್ಕೆ ಮಾತ್ರ ಕಿಟ್ ಕೊಡೋದಲ್ಲ, ಪ್ರತಿ ತಿಂಗಳು ಕೊಡ್ತೀವಿ ಅಂಥೇಳಿ ಈಗ ಸಚಿವರು ಈಗ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಈ ರೀತಿ ಕೊಟ್ಟರೆ ಜನರಿಗೆ ಇನ್ನೂ ಕೂಡ ಅನುಕೂಲ ಆಗುತ್ತೆ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಬಾಕಿ ಕಂತನ್ನು ಸಹ ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಬೇಕು. ಆಮೇಲೆ ಇಂದಿರಾ ಕಿಟ್ಟನ್ನು ಕೊಟ್ಟರೆ ಒಳ್ಳೇದಾ ಇಲ್ವಾ, ನಿಮ್ಗೇನು ಅನಿಸುತ್ತೆ? ಅಕ್ಕಿ ಕೊಟ್ಟರೆ ಒಳ್ಳೇದಾ, ಇಂದಿರಾ ಕಿಟ್ ಕೊಟ್ಟರೆ ಒಳ್ಳೇದಾ? ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.